ಆತ್ಮೀಯರೇ ನಮಸ್ಕಾರ. ಇವತ್ತು ನಿಜವಾಗ್ಲೂ ಹೇಳ್ಬೇಕಂತಂದರೆ ಒಂದು ಮನಸ್ಸು ಕರಗುವಂತಹ ಒಂದು ನಾನು ಪಠ್ಯವನ್ನು ಓದಿದ್ದೆ. ಅದನ್ನು ತಮ್ಮೆಲ್ಲರೆದುರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಮನುಷ್ಯನನ್ನು ಅವನ ಇರುವಿಕೆ ಮತ್ತು ಅವನ ವೇಷಭೂಷಣ ನೋಡಿ ಆ ಮನುಷ್ಯ ಹೇಗೆ ಅಂತ ಜಡ್ಜ್ ಮಾಡಬಾರ್ದು ಬಂಧುಗಳೇ. ಈ ವಿಚಾರ ಕುರಿತು ಇವತ್ತೊಂದು ನಾನು ತಮ್ಮೆಲ್ಲರೆದುರಿಗೆ ಒಂದು ಮನಮುಟ್ಟುವಂಥ ವಿಚಾರವನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಏನಾಗ್ತದೆ, ಒಂದು ಸಾರಿ ಬ್ಯಾಂಕಲ್ಲಿ ಒಬ್ಬ ಅಜ್ಜ ಹೋಗ್ತಾನೆ. ಅಜ್ಜ ಹೋಗಿ ಆ ಕ್ಯಾಶಿಯರ್ ಹತ್ರ ಆ ಅಜ್ಜ ಹೋಗಿ ಹೇಳ್ತಾನೆ, ನೋಡಿ ನನ್ನ ಮಗ ನನ್ನ ಅಕೌಂಟಿಗೆ ದುಡ್ಡು ಹಾಕಿದ್ದಾನೋ ಏನೋ ನೋಡಿ ದಯವಿಟ್ಟು ಸ್ವಲ್ಪ ಚೆಕ್ ಮಾಡಿ ಅಂತಂತ. ಆ ಒಂದೇ ದಿನದಲ್ಲಿ ಆ ಅಜ್ಜ ಆ ಕ್ಯಾಶಿಯರ್ ಹತ್ರ ಸುಮಾರು 5 ರಿಂದ 6 ಬಾರಿ ಹೋಗಿ ಕೇಳ್ತಿರ್ತಾನೆ. ಆ ಕ್ಯಾಶಿಯರ್ ಹೇಳ್ತಾರೆ ಇಲ್ಲ ಬಂದಿಲ್ಲ ಅಂತ. ಆದರೆ ಮತ್ತೊಂದು ಸಾರಿ ಆ ಅಜ್ಜ ಹೋಗಿ ಆ ಕ್ಯಾಶಿಯರ್ಗೆ ಮಾತಾಡಿಸಿದಾಗ ಆ ಕ್ಯಾಶಿಯರ್ ರೇಗ್ತಾರೆ. ಏನಂತ ರೇಗ್ತಾರೆ ಅಂತಂದರೆ, ಇಡೀ ಬ್ಯಾಂಕಿಗೆ ಕೇಳಿಸುವ ಹಾಗೆ ಅವರು ಚೀರಾಟ ಮಾಡ್ತಾರೆ. ಏನು ಸಂತೆನ ನಿಂದು ಒಂದೇ ನೋಡ್ಬೇಕಾ, ಬೇರೆದವ್ರದ್ದು ಇರಲ್ವಾ ನಮ್ಮ ಕೆಲಸ ಅಂತ. ಆಗ ಆ ಅಜ್ಜ ಪೆಚ್ಚು ಮುಖ ಹಾಕಿಕೊಂಡು ಬಾಜುನಲ್ಲಿ ಬರ್ತಾನೆ. ಇದನ್ನೆಲ್ಲ ಇನ್ನೊಬ್ಬ ಕ್ಲರ್ಕ್ ನೋಡ್ತಾ ಕೂತಿರ್ತಾನೆ. ಆ ಕ್ಲರ್ಕ್ ಎದ್ದು ಬಂದು ಆ ಅಜ್ಜನನ್ನು ವಿಚಾರ ಮಾಡ್ತಾನೆ, ಯಾಕೆ ಏನಾಯಿತು ಅಂತ. ಇಲ್ಲ, ನನ್ನ ಮಗ ನನ್ನ ಅಕೌಂಟಿಗೆ ದುಡ್ಡು ಹಾಕೋದಿತ್ತು, ಯಾಕಂತಂದರೆ ಮನೆ ಕಟ್ಟಿಸಿದೆ, ಇನ್ನು 7 ಕಂತುಗಳು ಉಳಿದಿವೆ, ಇನ್ಸ್ಟಾಲ್ಮೆಂಟ್ಸ್ ಉಳಿದಿದೆ. ಆ ಹಣ ತುಂಬೋದಕ್ಕಾಗಿ ನನ್ನ ಮಗ ದುಡ್ಡು ಹಾಕಿಲ್ಲ, ಅದಕ್ಕೆ ಚೆಕ್ ಮಾಡ್ಸೋಕೆ ಬಂದಿದ್ದೆ ಅಂತ ಹೇಳ್ತಾನೆ. ಆ ಒಂದು ಅಜ್ಜನ ಮುಖವನ್ನು ನೋಡಿ ಏನೋ ಒಂದು ಅರಿತುಕೊಂಡು ಆ ಕ್ಲರ್ಕ್ ಕೇಳ್ತಾನೆ, ನಿಮ್ಮ ಮಗ ಯಾಕೆ ದುಡ್ಡು ಹಾಕಿಲ್ಲ, ಫೋನ್ ಹಚ್ಚಿದ್ರಾ ಅಂತ. ಹಚ್ಚಿದ್ದೆ, ಆದರೆ ಫೋನ್ ಹತ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಆ ಕ್ಲರ್ಕ್ ಏನು ಮಾಡ್ತಾನೆ, ಆ ನಂಬರನ್ನು ತೆಗೆದುಕೊಂಡು ಮತ್ತೊಮ್ಮೆ ಕಾಲ್ ಮಾಡಿದಾಗ ಒಬ್ಬ ಹೆಣ್ಣು ಮಗಳು ಆ ಫೋನನ್ನು ಅಟೆಂಡ್ ಮಾಡ್ತಾಳೆ. ಮತ್ತೆ ಕೇಳ್ತಾಳೆ ಏನಿತ್ತು ಅಂತ. ಇಲ್ಲ, ಇಂಥ ಊರಿಂದ ಇಂಥ ಒಬ್ಬರು ಅಜ್ಜ ಅವ್ರ ಮಗನ ನಂಬರ್ ಅಂತ ಕೊಟ್ಟರು, ಅದಕ್ಕೆ ಫೋನ್ ಮಾಡಿದೆ ಅಂತ. ಆಗ ಆ ಹೆಣ್ಮಗಳು ಬಿಕ್ಕಿ ಅಳ್ತಾ ಇರ್ತಾರೆ. ವಾಪಸ್ ಉತ್ತರ ಹೇಳೋಕೆ ಆಗ್ತಾ ಇರಂಗಿಲ್ಲ. ಯಾಕಂತಂದ್ರೆ ಆ ಹೆಣ್ಮಗಳು ಯಾರಂದ್ರೆ ಈ ಅಜ್ಜನ ಸೊಸಿ, ಅಂದ್ರೆ ಅಜ್ಜನ ಮಗನ ಹೆಂಡತಿ. ಏನಾಗಿರ್ತದೆ, ಸ್ವಲ್ಪ ದಿನಗಳ ಮೊದಲು ಆಕ್ಸಿಡೆಂಟಲ್ಲಿ ಆ ಮಗು ತೀರಿ ಹೋಗಿರ್ತಾನೆ. ನಾನು ಗಂಡನನ್ನು ಕಳೆದುಕೊಂಡು ವಿಧವೆಯಾಗಿದ್ದೀನಿ, 2 ಮಕ್ಕಳಿದ್ದಾರೆ, ನನ್ನ ಸಂಸಾರ ನನಗೆ ಹೇಗೆ ನಡೆಸ್ಬೇಕಂತ ಗೊತ್ತಾಗ್ತಾ ಇಲ್ಲ, ನಾನು ಪರೇಶಾನಲ್ಲಿದ್ದೀನಿ ಅಂತ ಆ ಹೆಣ್ಮಗಳು ಗುಳಾಡಿ ಹೇಳ್ತಾಳೆ. ಅದನ್ನು ಕೇಳಿ ಕ್ಲರ್ಕಿಗೆ ಕಣ್ಣಲ್ಲಿ ನೀರು ಬರ್ತದೆ. ಅದ್ರ ಜೊತೆಗೆ ಅವನೇನು ಮಾಡ್ತಾನೆ, ಸಮಾಧಾನ ಪಡಿಸ್ತಾನೆ. ಆದರೆ ಅವಳನ್ನು ಸಮಾಧಾನ ಪಡಿಸುವಷ್ಟು ಇವನಲ್ಲಿ ವ್ಯವಧಾನ ಇರೋಲ್ಲ. ಯಾಕಂದರೆ ಹೃದಯ ವಿದ್ರಾವಕ ಘಟನೆ ಅಲ್ಲಿ ನಡೆದಿರ್ತದೆ. ಆಗ ಅವನು ಆ ಅಜ್ಜನಿಗೆ ಹೇಳ್ತಾನೆ, ಈಗ ಏನಾಗಬೇಕಾಗಿತ್ತು ಅಂತ. ಇಲ್ಲ, ಅವನು ದುಡ್ಡು ಹಾಕಿದರೆ ನಾನು ಮನೆ ಕಂತನ್ನು ಕಟ್ಟಿ ಅವನು ಕಟ್ಟಿಸಿದಂಥ ಮನೆಯನ್ನು ಉಳಿಸ್ಕೋಬೇಕಂತ ಮಾಡಿದ್ದೀನಿ ಅಂತ. ಆಗ ನೀನು ಕೂತ್ಕೊಂಡಿರು, ಆ ಮಗ ಎಲ್ಲೋ ಹೊರಗೋಗಿದ್ದಾನಂತೆ, ಬಂದ ನಂತರ ಮತ್ತೊಮ್ಮೆ ಮಾತಾಡುವ ಅಂಥೇಳಿ ಆ ಅಜ್ಜನ ಆ ಕ್ಲರ್ಕ್ ಬಾಜುನಲ್ಲಿ ಕೂಡಿಸ್ತಾನಂತೆ. ಕೂಡಿಸಿ ತನ್ನ ಸ್ಯಾಲರಿ ಅಕೌಂಟಿಂದ ಅವನು ಇನ್ನೂ 7 ಲಕ್ಷ ತುಂಬಬೇಕಾಗಿರ್ತದೆ, ಆ ಹಣವನ್ನು ತುಂಬೋಣ ಅಂತ ಮ್ಯಾನೇಜರ್ ಹತ್ರ ಸ್ಲಿಪ್ ಇಸ್ಕೊಂಡ್ಬರ್ತಾನೆ. ಇದನ್ನೆಲ್ಲ ಅವರು ಸಬ್ ಸ್ಟಾಫ್ಸ್ಗಳು ನೋಡ್ತಾ ಇರ್ತಾರೆ. ಆದರೆ ಈ ಕ್ಲರ್ಕಿಗೆ ನಿನ್ನ ಮಗ ತೀರಿದಾನಂತ ಹೇಳುವಷ್ಟು ಧೈರ್ಯ ಕ್ಲರ್ಕ್ಗಿರಲ್ಲ. ಯಾಕಂತಂದರೆ ಆ ಘಟನೆನೇ ಹಾಗೆ. ತಂದೆ ಮಗನ ಮೇಲಿಟ್ಟಂಥ ಅದು ವಿಶ್ವಾಸ, ನನ್ನ ಮಗ ನನಗೆ ಕಳಿಸ್ತಾನೆ ಅನ್ನುವಂಥ ಒಂದು ದೃಢ ವಿಶ್ವಾಸದಲ್ಲಿ ಇದ್ದಂಥ ತಂದೆಗೆ ಅವನು ತೀರಿದಾನೆ ಅಂತ ಹೇಳುವಂಥ ಒಂದು ಮನಸ್ಸು, ಗಟ್ಟಿ ಮನಸ್ಸು ಕ್ಲರ್ಕ್ ಹತ್ರ ಬರಲ್ಲ. ಆಗ ಅವನು ತನ್ನ ಸ್ಯಾಲ್ರಿಯಿಂದನೇ ತುಂಬಿಟ್ರಾಯ್ತು ಅಂತೇಳಿ ಎಲ್ಲ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಮ್ಯಾನೇಜರ್ ಹತ್ರ ಹೋಗ್ತಾನೆ. ಮ್ಯಾನೇಜರ್ ಹತ್ರ ಹೋಗಿ ಮಾತಾಡಿಕೊಂಡು ಹೊರಗೆ ಬರೋದ್ರಾಗೆ ಎಲ್ಲ ಕೇಳಿದ ಜನ ಎಲ್ಲ ತಮ್ಮ ಕೈಲಾದ ಎಲ್ಲ ಹಣವನ್ನು ಕೂಡಿಸಿ ಅವರು 6,50,000 ದುಡ್ಡನ್ನು ಒಂದು ಟೇಬಲ್ ಮೇಲೆ ಇಟ್ಟಿರ್ತಾರೆ. ಬಂದು ನೋಡ್ತಾನೆ, ಎದುರು ದುಡ್ಡು ಅಂತ ಇಲ್ಲ. ಆ ಅಜ್ಜನಿಗೆ ನೀನೇನು ಹೆಲ್ಪ್ ಮಾಡ್ಬೇಕಂತ ಮಾಡಿಯಲ್ಲ, ಅದರಲ್ಲಿ ನಮ್ಮದು ಪಾಲಿರಲಿ ಅಂತೇಳಿ ಎಲ್ಲ ಸ್ಟಾಫ್ನವ್ರು ಸೇರಿ 6.5 ಲಕ್ಷ ರೂಪಾಯಿ ಹೊಂದಿಸಿ ಆ ಟೇಬಲ್ ಮೇಲೆ ಇಟ್ಟಿರ್ತಾರೆ. ಇನ್ನು 50,000 ಉಳೀತು. ಆ 50,000 ಆದರೂ ನಾನು ಹಾಕೋಣ ಅಂತ ಚೆಕ್ ಬರೀತಿರ್ತಾರೆ. ಆಗ ಮ್ಯಾನೇಜರ್ ಎದ್ದು ಬಂದು ಹೇಳ್ತಾನೆ ಆ ಕ್ಲರ್ಕ್ನ ಭುಜವನ್ನು ಮುಟ್ಟಿ, ಈ ಒಂದು ಪುಣ್ಯ ನೀನು ಒಬ್ಬನಿಗೆ ಬೇಡ, ಅದ ಪುಣ್ಯ ನನಗೂ ಇರಲಿ, ಉಳಿದ 50,000 ನಾನು ಕೊಡ್ತೀನಿ ಅಂತೇಳಿ. ಆಗ ಎಲ್ಲರೂ ಸೇರಿ ಆ ಅಜ್ಜನಿಗೆ 50,000 ರೂಪಾಯಿ ಸೇರಿಸಿ 7 ಲಕ್ಷದ ಅಮೌಂಟನ್ನು ತುಂಬಿ
ಆ ಕ್ಲರ್ಕ್ ಅಜ್ಜನಿಗೆ ಹೇಳ್ತಾನೆ, ಇಲ್ಲ ಇನ್ನು ನಿಮ್ಮ ಮಗ ದುಡ್ಡು ಹಾಕಿದ, ನಾನು ಆಲ್ರೆಡಿ ನಿಮ್ಮ ಲೋನಿಗೆ ತುಂಬಿದ್ದೀನಿ, ಆ ಲೋನ್ ಕ್ಲೋಸ್ ಆಗ್ತದೆ, ಮನೆ ನಿಮ್ಮ ಹೆಸರಲ್ಲಿ ಆಗ್ತದೆ, ನಿಮ್ಮ ಮನೆಗೆ ಹೋಗಿ ಅಂತ. ನೋಡಿ ಬಂಧುಗಳೇ, ಒಬ್ಬ ಮನುಷ್ಯನನ್ನು ನೋಡಿ ಆ ಮನುಷ್ಯನನ್ನು ನಾವು ಕೀಳಾಗಿ ಕಂಡಾಗ ಆ ಮಗು ತನ್ನ ತಂದೆ ಆ ಅಜ್ಜ ತನ್ನ ಮಗನ ಕುರಿತು ಮತ್ತು ಹೆಮ್ಮೆ ಪಟ್ಕೋತಾನೆ, ನನ್ನ ಮಗ ನನ್ನ ಮನೆ ಉಳಿಸಿದ ಅಂತೇಳಿ. ಇದು ತಂದೆ ಮಗನ ಸಂಬಂಧ, ಒಬ್ಬರ ಮೇಲೆ ಒಬ್ಬರು ಇಟ್ಟಿರ್ತಕ್ಕಂಥ ವಿಶ್ವಾಸ. ಇಂಥ ಸಂದರ್ಭದಲ್ಲಿ ಸಹಾಯ ಮಾಡಬೇಕು ಅಂತ ಬಂದಾಗ ಆ ಕ್ಷಣವನ್ನು ಯಾರೂ ಕಳೆದುಕೊಳ್ಬೇಡಿ ಬಂಧುಗಳೇ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಆ ಸಹಾಯದಿಂದ ಯಾರಿಗೋ ಏನೋ ಅನುಕೂಲ ಆಗ್ತಾ ಇರ್ತದೆ. ಯಾವುದೋ ಒಂದು ಹಾಸ್ಪಿಟಲ್ ಇರ್ತದೆ, ಇಂಥ ಒಂದು ಲೋನ್ ಕೇಸ್ ಇರ್ತದೆ, ಯಾರೋ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇರ್ತದೆ. ಯಾರಾದರೂ ಬಂದು ಅವರು ನಿಮಗೆ ಸಹಾಯ ಕೇಳಿದರೆ ಆ ಸಹಾಯದ ಬಗ್ಗೆ ವಿಚಾರಿಸಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ, ಅದು ನಿಮಗೆ ಆತ್ಮತೃಪ್ತಿ ಕೊಡ್ತದೆ. ಆ ಕಾರಣದಿಂದ ಅವನ ವೇಷಭೂಷಣವನ್ನು ನೋಡಿ ಆ ವ್ಯಕ್ತಿ ಬಗ್ಗೆ ಅಳತೆ ಮಾಡಬೇಡಿ. ಅವನಿಗೆ ಇರ್ತಕ್ಕಂಥ ಸಮಸ್ಯೆಯನ್ನು ನೋಡಿ ಆ ವ್ಯಕ್ತಿಯನ್ನು ಅಳತೆ ಮಾಡಿ ನಿಮ್ಮ ಕೈಲಾದ ಸಹಾಯವನ್ನು ಅವನಿಗೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದನ್ನು ನಾನು ನೋಡಿದೆ, ನನಗೂ ಮನಸ್ಸು ಮರಗಿತು, ನಾನು ನನ್ನ ಕೈಲಾದ ಸಹಾಯವನ್ನು ಮಾಡಿದೆ. ಅದಕ್ಕೆ ತಾವೆಲ್ಲರೂ ಕೂಡ ಸಾಧ್ಯವಾದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದವರಿಗೆ ಸಹಾಯ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ ಬಂಧುಗಳೇ, ಹೊಸ ವರ್ಷ ಅಂತ ಆಚರಣೆ ಮಾಡ್ತಕ್ಕಂಥ ತಮ್ಮ ಮಕ್ಕಳ ಬಗ್ಗೆ ಗಮನ ಇರಲಿ. ಅವರು ಯಾವುದೇ ಥರದ ಅಡ್ಡದಾರಿ ತುಳಿಯದಂತೆ ತಾವು ನೋಡಿಕೊಂಡು ತಮ್ಮ ಮಕ್ಕಳ ಬಗ್ಗೆ ಗಮನ ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಶುಭಮಸ್ತು.